ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮುಂಬೈ ಹಾಗೂ ಸಿಎಸ್ಕೆ ಪಂದ್ಯದ ನಂತರ ವಿಘ್ನೇಶ್ ಪುತ್ತೂರ್ ಅನ್ನೋ ಹೆಸರು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಈತನ ಆಟದ ಬಗ್ಗೆ ಟಾಕ್ ಶುರುವಾಗ್ಬಿಟ್ಟಿದೆ. ಇಷ್ಟು ದಿನ ಈ ವಿಘ್ನೇಶ್ ಪುತ್ತೂರ್ ಅನ್ನೋ ಹೆಸರೇ ಕೇಳಿರ್ಲಿಲ್ಲ. ಎಲ್ಲಿಂದ ಬಂದಪ್ಪ ಈತ, ಯಾರು ಈ ವಿಘ್ನೇಶ್ ಪುತ್ತೂರ್ ಅಂತ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಾಡ್ತಿದ್ದಾರೆ. ಒಟ್ಟಾರೆಯಾಗಿ ಈ ಯುವ ಆಟಗಾರನ ಟ್ಯಾಲೆಂಟ್ ಅನ್ನ ಎಲ್ಲರೂ ಗುಣಗಾನ ಮಾಡ್ತಿದ್ದಾರೆ. ವೀಕ್ಷಕರೇ, ನೀವು ಮೊನ್ನೆ ಮುಂಬೈ ಹಾಗೂ ಸಿಎಸ್ಕೆ ಪಂದ್ಯವನ್ನ ನೋಡಿದ್ರೆ ನಿಮ್ಗೆ ಈ ವಿಘ್ನೇಶ್ ಪುತ್ತೂರ್ ಬಗ್ಗೆ ಗೊತ್ತಿರುತ್ತೆ. ಯಾಕೆ ಅಂದ್ರೆ ಈ ವಿಘ್ನೇಶ್ ಆಡಿದ ಮೊದಲ ಪಂದ್ಯದಲ್ಲೇ ಮೋಡಿ ಮಾಡಿದ್ರು, 3 ವಿಕೆಟ್ ಬೇಟೆಯಾಡಿ ಮಿಂಚಿದ್ರು. ಈಗ ಈ ಯುವ ಆಟಗಾರನ ಟ್ಯಾಲೆಂಟ್ಗೆ ಇಡೀ ಕ್ರಿಕೆಟ್ ಜಗತ್ತೇ ಶಹಬಾಷ್ ಹೇಳ್ತಾ ಇದೆ. ಅಂದ್ಹಾಗೆ ವಿಘ್ನೇಶ್ ಪುತ್ತೂರ್ ಇವರಿಗೆ ಈಗ 24 ವರ್ಷ ವಯಸ್ಸು. ಇನ್ನು ಇವರ ಹೆಸರಿನ ಮುಂದಿರುವ ಪುತ್ತೂರಿಗೂ ಕರ್ನಾಟಕಕ್ಕೂ ಯಾವುದೇ ಸಂಬಂಧ ಇಲ್ಲ. ವಿಘ್ನೇಶ್ ಮೂಲತಃ ಕೇರಳದ ಪುತ್ತೂರಿನ ಮುತ್ತು. ಈಗ ಎಲ್ಲರೂ ಈ ಯುವ ಆಟಗಾರನ ಟ್ಯಾಲೆಂಟ್ ಅನ್ನ ಕೊಂಡಾಡ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಈತನ ಸಾಧನೆ ಸುಲಭದಾಗಿರ್ಲಿಲ್ಲ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ವಿಘ್ನೇಶ್ ಪುತ್ತೂರ್ ಈವರೆಗೆ ಒಂದೇ ಒಂದು ದೇಶೀಯ ಪಂದ್ಯವನ್ನ ಆಡಿಲ್ಲ, ರಾಜ್ಯಕ್ಕಾಗಿ ಆಡಿಲ್ಲ. ಅಂದ್ರೆ ಕೇರಳ ರಾಜ್ಯ ತಂಡವನ್ನ ಪ್ರತಿನಿಧಿಸಿಲ್ಲ. ಇನ್ನು ಈ ಯುವ ಟ್ಯಾಲೆಂಟ್ ಮುಂಬೈ ತಂಡಕ್ಕೆ ಸಿಕ್ಕಿದ್ದು ಹೇಗೆ ಅಂದ್ರೆ, ಮುಂಬೈ ತಂಡದ ಪ್ರತಿಭಾ ಅನ್ವೇಷಣಾ ಅಧಿಕಾರಿಗಳು ಈತನ ಟ್ಯಾಲೆಂಟ್ ಅನ್ನ ಗಮನಿಸಿದ್ರು. ಜೊತೆಗೆ ಮೆಗಾ ಹರಾಜಿನಲ್ಲಿ ಕಾಣಿಸಿಕೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ ಮೆಗಾ ಆಕ್ಷನ್ ನಲ್ಲಿ ಕಾಣಿಸಿಕೊಂಡ ವಿಘ್ನೇಶನನ್ನ ಮುಂಬೈ ತಂಡ ಖರೀದಿ ಮಾಡಿತು. ಮುಂಬೈ ತಂಡ ಈತನಿಗೆ ಆಕ್ಷನ್ ನಲ್ಲಿ ಕೊಟ್ಟಿದ್ದು 30 ಲಕ್ಷ ರೂಪಾಯಿ. ಇನ್ನು ನಾನಾಗ್ಲೇ ಹೇಳಿದ ಹಾಗೆ ಈ ವಿಘ್ನೇಶ್ ಯಾವುದೇ ದೇಶೀಯ ಟೂರ್ನಿ ಆಡಿಲ್ಲ. ಆದ್ರೆ ಸೌತ್ ಆಫ್ರಿಕಾದಲ್ಲಿ ನಡೆದ ಎಸ್ಎ T20 ಲೀಗ್ ನಲ್ಲಿ ಕಾಣಿಸಿಕೊಂಡಿದ್ರು. ಇಲ್ಲಿ ಈತನನ್ನ ನೆಟ್ ಬೌಲರ್ ಆಗಿ ಬಳಸಿಕೊಳ್ಳಲಾಗಿತ್ತು, ಅದು ಕೂಡ ಸ್ಪಿನ್ ಮಾಂತ್ರಿಕ ರಶೀದ್ ಖಾನ್ ಗರಡಿಯಲ್ಲಿ ಪಳಗಿದಂತಹ ವಿಘ್ನೇಶ್ ಈಗ ಅದ್ಭುತ ಸ್ಪಿನ್ನರ್ ಆಗಿ ಬೆಳೆದಿದ್ದಾರೆ. ಇನ್ನು ಈ ವಿಘ್ನೇಶ್ ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ಪ್ರತಿಭೆ. ಈತನ ಕ್ರಿಕೆಟ್ ಜರ್ನಿ ಅಷ್ಟು ಸುಲಭದಾಗಿರ್ಲಿಲ್ಲ. ಯಾಕೆ ಅಂದ್ರೆ ಈ ವಿಘ್ನೇಶ್ ಸಾಧಾರಣ ಆಟೋ ಡ್ರೈವರ್ನ ಮಗ. ಬಡ ಆಟೋ ಡ್ರೈವರ್ ಸುನಿಲ್ ಕುಮಾರ್ ಅವರ ಮಗ ಈಗ IPL ನಲ್ಲಿ ಮಿಂಚ್ತಾ ಇದ್ದಾರೆ. ಹೊಟ್ಟೆಗೆ ಹಿಟ್ ಹಾಕೋದೇ ಕಷ್ಟ, ಅಂಥದ್ರಲ್ಲಿ ಮಗನ ಕನಸನ್ನ ನನಸು ಮಾಡುವುದಕ್ಕೆ ಸುನಿಲ್ ಕುಮಾರ್ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಇನ್ನು ಈತನ ಆಟಕ್ಕೆ ಈಗ ಖುದ್ದು ಮಹೇಂದ್ರ ಸಿಂಗ್ ಧೋನಿಯೇ ಫಿದಾ ಆಗಿದ್ದಾರೆ. ಈತನ ಆಟವನ್ನ ಹಾಡಿ ಹೊಗಳಿದ್ದಾರೆ. ಚೊಚ್ಚಲ ಪಂದ್ಯದಲ್ಲೇ ಮೋಡಿ ಮಾಡಿರುವ ವಿಘ್ನೇಶ್ ಅವರ ದೊಡ್ಡ ಕನಸು ಏನು ಅಂತ ಅಂದ್ರೆ ಅಪ್ಪ ಅಮ್ಮನ ಕನಸನ್ನ ನನಸು ಮಾಡೋದು. ಸದ್ಯ ಕೇರಳದ ಈ ಹುಡುಗ ಟೀಂ ಇಂಡಿಯಾದ ಕದ ತಟ್ಟೋ ವಿಶ್ವಾಸದಲ್ಲಿದ್ದಾರೆ. ಇನ್ನು ಅದೆಷ್ಟೋ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ಈ ವಿಘ್ನೇಶ್ ಈಗ ಕ್ರಿಕೆಟ್ ಜಗತ್ತಲ್ಲಿ ಗಟ್ಟಿ ಹೆಜ್ಜೆಯನ್ನಿಡ್ತಾ ಇದ್ದಾರೆ. ಇದೇ ರೀತಿ ಈ ಕೇರಳದ ಹುಡುಗ ಇನ್ನಷ್ಟು ಅದ್ಭುತ ಆಟವಾಡಿ ಟೀಂ ಇಂಡಿಯಾಗೂ ಲಗ್ಗೆ ಇಡ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಬಡತನ ಅನ್ನೋದು ನಮ್ಮ ಸಾಧನೆಗೆ ಯಾವತ್ತೂ ಕೂಡ ಅಡ್ಡಿ ಬರೋದಿಲ್ಲ ಅನ್ನೋದಕ್ಕೆ ಈ ಹುಡುಗನೇ ಬೆಸ್ಟ್ ಎಕ್ಸಾಂಪಲ್. ಏನಂತೀರಾ ನೀವು ಇದಕ್ಕೆ? ವೀಕ್ಷಕರೇ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.